ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಇವತ್ತು ಕೂಡ ಶಾಪಿಂಗಿಗೆ ಹೋಗಿದ್ದೆ. ಯಾಕೆ ಅಂದರೆ ಆಶುಗೆ ಒಂದು ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಆಶುಗೋಸ್ಕರ ನಾನು ಗಿಫ್ಟ್ ತೊಗೋಬೇಕು, ಒಂದು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಆಶುಗೆ ಹೇಳಿದ್ದೆ ಅಂತ ನಾನು ಹೇಳಿದ್ದೆ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ? ಸೊ ಅದಕ್ಕೆ ನಾನಿವತ್ತು ಶಾಪಿಂಗಿಗೆ ಅಂತ ಹೋಗಿದ್ದೆ. ಆಶುಗೋಸ್ಕರ ಒಂದು ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ. ಆಲ್ರೆಡಿ ನಾನು ಅವನಿಗೋಸ್ಕರ ಒಂದು ವಾಟರ್ ಬಾಟಲ್ ತೊಗೊಂಡು ಬಂದಿದ್ದೆ, ಅವನಿಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಿರೋದ್ರಿಂದ ಮಮ್ಮಿ ಏನಂದರು, ಸ್ಟೀಲ್ ವಾಟರ್ ಬಾಟಲ್ ತೊಗೊಂಬಾ, ಸ್ಕೂಲ್ಗೆ ಸ್ಟೀಲ್ ವಾಟರ್ ಬಾಟಲ್ ಕೊಟ್ಟು ಕಳಿಸ್ಬೇಕು ಅಂತ. ಸೊ ಅದಕ್ಕೆ ನಾನು ಮತ್ತೆ ಇವತ್ತು ಶಾಪಿಂಗ್ ಮಾಡೋಕ್ಕೆ ಅಂತ ಹೋದೆ. ಅವನಿಗೋಸ್ಕರ ಸ್ಟೀಲ್ ವಾಟರ್ ಬಾಟಲ್ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅವನಿಗಿನ್ನೂ ಕೊಟ್ಟಿಲ್ಲ, ನಾನು ನಾಳೆ ಕೊಡ್ತೀನಿ. ಒಂದು ಐಟಮ್ ತೊಗೊಂಬರೋಣ ಅಂತ ಹೋಗಿದ್ದೆ, ಬಟ್ ಒಂದಷ್ಟೇ ಅಲ್ಲ, ನನಗೂ ಏನೇನೋ ಸಾಮಾನುಗಳು ಬೇಕಿತ್ತು, ಅದು ಕೂಡ ತೊಗೊಂಡು ಬಂದೆ. ಗೈಸ್, ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಸ್ಟೀಲ್ ಬಾಟಲಿಂದ ಸ್ಟಾರ್ಟ್ ಮಾಡೋಣ. ಗೈಸ್, ಇದೇ ಸ್ಟೀಲ್ ಬಾಟಲ್ ಮಮ್ಮಿ ತೊಗೊಂಡು ಬಾ ಅಂತ ಹೇಳಿದ್ದು. ಸೊ ಅದಕ್ಕೆ ಇದನ್ನು ತೊಗೊಂಬರೋಕ್ಕೆ ಅಂತ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಬಟ್ ಇದ್ರ ಜೊತೆ ನನಗೂ ಕೆಲವು ಐಟಮ್ಸ್ಗಳು ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದೆ. ನಾನು ತೋರಿಸ್ತೀನಿ ನಾನು ಏನೇನು ತೊಗೊಂಡ್ಬಂದೆ ಅನ್ನೋದು. ಸೊ ಸ್ಟೀಲ್ ವಾಟರ್ ಬಾಟಲು ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಮಮ್ಮಿ ಏನಂದರು, ದೊಡ್ಡದು ಬೇಡ, ಲಂಚ್ ಬ್ಯಾಗಲ್ಲಿ ಅದು ಇಡ್ಸಲ್ಲ, ಚಿಕ್ಕದು ತೊಗೊಂಬ ಅಂತ. ಸೊ ಅದಕ್ಕೆ ಇದು ಚಿಕ್ಕ ಬಾಟಲ್ ತೊಗೊಂಡ್ಬಂದೆ. ಚಿಕ್ಕದೇನಿಲ್ಲ, ಮ್ಯಾಗೊಂದು ಮೀಡಿಯಮ್ ಸೈಜ್ ಇದೆ ಇದು. ಗೈಸ್, ಕ್ವಾಲಿಟಿ ತುಂಬಾ ಗಟ್ಟಿ ಇದೆ, ತುಂಬಾ ಚೆನ್ನಾಗಿದೆ. ನನಗೊಂದು ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಸೇಮ್ ಸ್ಟೀಲ್ ವಾಟರ್ ಬಾಟಲ್ ತೊಗೊಂಡು ಬರ್ತೀನಿ. ರೇಟ್ ಬಂದು ಇದ್ರದ್ದು 200 ರುಪೀಸ್. ದೊಡ್ಡದು ಬೇಕಿದ್ರೆ ಅದು 400 ರುಪೀಸ್. ಸೊ ಆಲ್ರೆಡಿ ಆಶು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಬಂದ. ಸೊ ಅದಕ್ಕೆ ನಾನು ಕೊಟ್ಟರೆ ಈ ವಾಟರ್ ಬಾಟಲ್ ಅವ್ನು ಸ್ಕೂಲಿಗೆ ತೊಗೊಂಡು ಹೋಗ್ತಾನೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಗೈಸ್. ಪ್ಲಾಸ್ಟಿಕ್ಗಿಂತಲೂ ಸ್ಟೀಲ್ ವಾಟರ್ ಬಾಟಲ್ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಮನೇಲಿ ಯಾರಾದರೂ ಆಫೀಸಿಗೆ ಹೋಗ್ತಾ ಇದ್ದರೆ, ಮಕ್ಕಳು ಯಾರಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಅವರಿಗೆ ಸ್ಟೀಲ್ ವಾಟರ್ ಬಾಟಲ್ ಕೊಟ್ಟು ಕಳಿಸಿ. ಸೆಕೆಂಡ್ ಐಟಮ್ ಬಂದು ನನಗೋಸ್ಕರ ಒಂದು ವಾಟರ್ ಬಾಟಲ್ನ ತೊಗೊಂಡೆ. ನನಗೆ ದೊಡ್ಡ ಸೈಜಿನ ವಾಟರ್ ಬಾಟಲ್ ಬೇಕಾಗಿತ್ತು. ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೋದಾಗ ಚಿಕ್ಕ ವಾಟರ್ ಬಾಟಲ್ಗಳಿದ್ವು ಅಷ್ಟೇ, ದೊಡ್ಡವೇನೂ ಇಟ್ಟಿರಲಿಲ್ಲ ಅವರು. ಸೊ ಅದಕ್ಕೆ ಒಂದು 2-3 ನಾನು ಚಿಕ್ಕ ವಾಟರ್ ಬಾಟಲ್ನ, ಈ ಥರ ವಾಟರ್ ಬಾಟಲ್ನ ತೊಗೊಂಡು ಬಂದೆ. ಇವತ್ತು ನಾನು ಹೋದಾಗ ಅಲ್ಲಿ ದೊಡ್ಡ ವಾಟರ್ ಬಾಟಲ್ಗಳು ಇದ್ವು. ಸೊ ಅದಕ್ಕೆ ನಾನು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ. ನನಗೆ ದೊಡ್ಡ ವಾಟರ್ ಬಾಟಲ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ತೊಗೊಂಡು ಬಂದೆ. ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ. ಗೈಸ್, ಇದೇ ವಾಟರ್ ಬಾಟಲ್ ಕ್ವಾಲಿಟಿ ನೋಡಿ, ಎಕ್ಸ್ಟ್ರಾಡಿನರಿ ಕ್ವಾಲಿಟಿ, ತುಂಬಾ ಗಟ್ಟಿ ಇದೆ. ಆಮೇಲೆ ಕ್ಯಾಪ್ ಈ ರೀತಿಯಾಗಿದೆ. ವಾಟರ್ ಬಾಟಲ್ ಅಂತಲೇ ಅಲ್ಲ, ಇದರಲ್ಲಿ ನೀವು ಕುಕ್ಕಿಂಗ್ ಆಯಿಲ್ ಕೂಡ ಹಾಕಿ ಇಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್, ನನಗೆ ತುಂಬಾ ಇಷ್ಟ ಆಯಿತು. ಇದೇ ರೀತಿ ವಾಟರ್ ಬಾಟಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ಲಾಸ್ಟ್ ಟೈಮ್ ಹೋಗಿದ್ದಿದ್ದು ದೊಡ್ಡ ವಾಟರ್ ಬಾಟಲ್ ಬೇಕು ಅಂತ. ಬಟ್ ನನಗೆ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ರೀತಿಯಾಗಿದೆ. ಇದು ನನ್ನ ಫೇವ್ರೆಟ್ ವಾಟರ್ ಬಾಟಲ್ ಇವತ್ತಿಂದ. ಥರ್ಡ್ ಐಟಮ್ ಬಂದು ಬಾತ್ ಟವೆಲ್ನ ತೊಗೊಂಬಂದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಸಖತ್ತಾಗಿದೆ. ಇದು ನನ್ನ ಫೇವ್ರೆಟ್ ಕಲರ್. ಸೊ ಅದಕ್ಕೋಸ್ಕರ ಈ ಕಲರ್ ಸಿಕ್ತು ಅಂತ ನಾನು ಈ ಕಲರ್ನ ತೊಗೊಂಡು ಬಂದೆ. ಇದು ಆಫರ್ ಬಂದು ಬೈ 1 get 1 ಫ್ರೀ. ಸೊ ಅದಕ್ಕೆ ಇದ್ರ ಜೊತೆ ಇನ್ನೊಂದು ಫ್ರೀ ಬಂದಿದೆ. ಇನ್ನೊಂದು ಕಲರ್ ಇದು ಬೈ 1 get 1 ಫ್ರೀ. ಈ ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. 2 ಟವೆಲ್ಸ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನನಗೆ ಸಿಕ್ತು. ಬೈ 1 get 1 ಎರಡಕ್ಕೂ ಸೇರಿ 750 ರುಪೀಸ್ ಆಯಿತು. ಸೊ ನಿಮಗೆ ಈ ಎರಡರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಇಷ್ಟೆಲ್ಲ ಐಟಮ್ಸ್ನ ತೊಗೊಂಡು ಬಂದೆ. ನಾನು ಒಂದೇ ಒಂದು ವಾಟರ್ ಬಾಟಲ್ ಅಷ್ಟೇ ತೊಗೊಂಡು ಬರೋಣ ಅಂತ ಹೋದೋಳು. ಸೊ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ, ಎಲ್ಲ ನೆಸೆಸರಿ ಐಟಮ್ಸೇ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.